ಹಿತ್ತಿಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ. ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳು ಹೇಗೆ ಕೆಲಸ ಮಾಡ್ತವೆ ಅಂತಕ್ಕಂತಹ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಚಾರ ನೋಸ್ ಬ್ಲೀಡ್ಗೆ ಪರಿಹಾರ. ಮೂಗಿನಿಂದ ರಕ್ತ ಸೋರ್ತಾ ಇದೆ. ನೆನಪಿರಲಿ, ಪ್ರಾಸ್ತಾವನೆಯಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಹಂತದಲ್ಲೂ ಎಲ್ಲ ಕಾರಣದಲ್ಲೂ ಅಥವಾ ಟ್ರಾಮಾನೋ ಬಿದ್ದು ಈ ಥರದ ಮೂಗು ಏಟಿನಿಂದ ಇಂಟರ್ನಲ್ ಬ್ಲೀಡಿಂಗಿಂದ ಆಗ್ತಕ್ಕಂಥ ಮೂಗಿನ ರಕ್ತಸ್ರಾವಕ್ಕೆ ಈ ಮನೆ ಮದ್ದು ಉಪಯುಕ್ತವಲ್ಲ. ಉಷ್ಣ ಜಾಸ್ತಿ ಆಯಿತು, ಪಿತ್ತ ಜಾಸ್ತಿ ಆಯಿತು, ಹೆಚ್ಚಿನ ಮಟ್ಟದ ಆತಪ ಸೇವನೆ, ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಓಡಾಡಿದ ತಕ್ಷಣ ಮೂಗಲ್ಲಿ ರಕ್ತ ಬರ್ತಾ ಇದೆ, ಈ 3 ಕಂಡೀಷನ್ಗೆ ಮಾತ್ರವೇ ಈ ಮನೆ ಮದ್ದು. ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ಕಂಡೀಷನ್ಗೂ ಈ ಮನೆ ಮದ್ದು ಅನ್ವಯಿಸುವುದಿಲ್ಲ. ಇದನ್ನು ಫಸ್ಟು ಮನದಟ್ಟಲ್ಲಿ ಇಟ್ಕೊಳ್ಳಿ. ಸೊ ರೆಮಿಡಿ, ಸಿಕ್ಕಾಪಟ್ಟೆ ಬಿಸಿಲು ಹೋಗ್ತಿರ್ತೀನಿ, ಸಿಕ್ಕಾಪಟ್ಟೆ ಉಷ್ಣ ಆಗಿಬಿಟ್ಟಿದೆ ಅಂದಾಗ ನಿಧಾನ ಪರಿವರ್ಜನಮೇವ ಚಿಕಿತ್ಸಾ ಅಂತ ಕರಿತೀವಿ. ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಇಸ್ ದ ರೈಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ. ಅದನ್ನು ಹತ್ತಿಕ್ತಕ್ಕಂಥ, ಅದನ್ನು ಕೊಲ್ತಕ್ಕಂಥ, ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ, ಅದನ್ನು ಮಿಟಿಗೇಟ್ ಮಾಡ್ತಕ್ಕಂಥ ಆಸ್ಪೆಕ್ಟು ಪ್ರಾಸ್ಪೆಕ್ಟು ಲೈಫಲ್ಲಿ ಸದಾಕಾಲ ಸರ್ವಕಾಲ ಇಟ್ಕೊಳ್ಬೇಕು. ಸಿಕ್ಕಾಪಟ್ಟೆ ಯಾರು ಬಿಸಿಲಲ್ಲಿ ಕೆಲಸ ಮಾಡ್ತೀವಿ, ಒಂದು ಇಂಜಿನಿಯರಿಂಗ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಒಂದು ಲೇಬರ್ ಆಗಿರ್ಬೋದು, ಆ ಕ್ಲಾಸಿಂದ ಹಿಡಿದು ಈ ಕ್ಲಾಸಿನವರೆಗೂ, ಅಂದರೆ ಆ ಸೆಗ್ಮೆಂಟಿಂದ ಹಿಡಿದು ಈ ಸೆಗ್ಮೆಂಟಿನವರೆಗೂ ಬಿಸಿಲಲ್ಲಿ ಜಾಸ್ತಿ ಓಡಾಡ್ತಕ್ಕಂಥ ಸ್ಕೂಲ್ ಮಗು ಕೂಡ ಸೇರಿಸಿ ಈ ಸಮಸ್ಯೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿ ಗಣನೀಯವಾಗಿ ಜಾಸ್ತಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಸಿಂಪಲ್ ರೆಮಿಡಿ ಏನು ಗೊತ್ತೇನ್ರಿ? ಗೆರಕೆ ಹುಲ್ಲು. ಏನಕ್ಕೂ ಪ್ರಯೋಜನವಿಲ್ಲ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ. ನೀನು ತೃಣಕ್ಕೆ ಸಮಾನ, ಗೆರಕೆ ಹುಲ್ಲಿಗೆ ಸಮಾನ, ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ಆ ಗೆರಕೆ ಹುಲ್ಲು ನಿಮಗೆ ಈ ನೋಸ್ ಬ್ಲೀಡು, ಇಂತಹ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ನೋಸ್ ಬ್ಲೀಡ್ಗೆ ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ, ಸಮರ್ಥತೆ ಸಂಪೂರ್ಣ ಹೊಂದಿದೆ. ಸೊ ಹೇಗೆ ಯೂಸ್ ಮಾಡೋದು? ತಿನ್ಬಿಡೋದಾ ಗೆರಕೆ ಹುಲ್ಲನ್ನ? ನೋ. ಗೆರಕೆ ಹುಲ್ಲು ಗಣೇಶನ ಹಬ್ಬಕ್ಕೆಲ್ಲ ನೀವು ಪಕ್ಕ ಇಡಲ್ವ, ಹಸು ತಿನ್ನುವಂಥ ಹುಲ್ಲು, ಪರಿಶುದ್ಧವಾದಂತಹ ಗೆರಕೆ ಹುಲ್ಲು. ಇದನ್ನು ತೊಗೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ರಸ ತೆಗೀರಿ. ರಸ ತೆಗೆದ ಮೇಲೆ ಡಬಲ್ ಲೇಯರಲ್ಲಿ ಪಂಚೆ ಬಟ್ಟೆಯಲ್ಲೋ, ಧೋತಿ ಬಟ್ಟೆಯಲ್ಲೋ, ದುಪ್ಪಟ್ಟ ಕ್ಲಾತ್ನಲ್ಲೋ ಅಥವಾ 2 ಕರ್ಚೀಫಲ್ಲಿ ಇಟ್ಕೊಂಡು ಅದನ್ನು ಫಿಲ್ಟ್ರ್ ಮಾಡಿ ಹಿಂಡಬೇಕು. ತಿಳಿಯಾಗಿರತಕ್ಕಂಥ ಸ್ವರಸ ಅಂದರೆ ತಾಜಾ ರಸಕ್ಕೆ ಸ್ವರಸ ಅಂತ ಕರಿತೀವಿ. ಸೊ ಈ ತಾಜಾ ರಸ ಅಥವಾ ಸ್ವರಸ ಏನು ಕರಿತೀವಿ, ಅದನ್ನು ಹೊಸ ಅಥವಾ ಚೆನ್ನಾಗಿ ಡಿಸ್ಟಿಲ್ ಆಗಿರ್ತಕ್ಕಂಥ ಹೊಸ ಇಂಕ್ ಫಿಲ್ಲರ್ ಯಾಕೆ ಅಂದರೆ ಮೂಗು ಹಾಕ್ಕೊಳ್ತಕ್ಕಂಥ ಹೊಳ್ಳೆಗೆ ಅನುಕೂಲವಾಗಲಿ ಅಂತ ಬಿಟ್ಟರು ಇಂಕ್ ಹಾಕಿರ್ತಕ್ಕಂಥದ್ದನ್ನ ಬಳಸಬಾರ್ದು. ಸಮಸ್ಯೆಗಳು, ಇನ್ಫೆಕ್ಷನ್ಗಳು, ಸಮಸ್ಯೆ ತುಪ್ಪಟ್ಟು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ. ಸೊ ಹೊಸ ಇಂಕ್ ಫಿಲ್ಲರ್ನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈ ತಾಜಾ ಈ ಗೆರಕೆ ಹುಲ್ಲಿನ ರಸವನ್ನು ತೆಗೆದುಕೊಂಡು 3ರಿಂದ 6 ಡ್ರಾಪ್ಸ್ವರೆಗೂ ಒಂದು ಹೊಳ್ಳೆಗೆ, 3ರಿಂದ 6 ಡ್ರಾಪ್ಸ್ವರೆಗೂ ಇನ್ನೊಂದು ಹೊಳ್ಳೆಗೆ ಹಾಕಿ ಅದನ್ನು ಒಳಗಡೆ ಸೇವನೆ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಮಾಡ್ತಕ್ಕಂಥದ್ದು. ಎಷ್ಟು ಸಲ ಮಾಡಬೇಕು ಡಾಕ್ಟ್ರೇ? ಬೆಳಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ. ತುಂಬ ತೀವ್ರವಾದಂತಹ ನಾಸಾಗತ ರಕ್ತಸ್ರಾವ, ನೇಸಲ್ ಬ್ಲೀಡಿಂಗ್ ಇದ್ದಾಗ, ಸಿಕ್ಕಾಪಟ್ಟೆ ಉಷ್ಣ ಜಾಸ್ತಿ ಆದಾಗ, ಸಿಕ್ಕಾಪಟ್ಟೆ ಬಿಸಿಲಿನ ಸೇವನೆ ಆದಾಗ, ಪಿತ್ತ ಜಾಸ್ತಿ ಆದಾಗ 1 in 4 hours ಕೂಡ ಮಾಡ್ತಕ್ಕಂಥದ್ದು ಔಚಿತ್ಯವೇ ಸರಿ ಅಂತಕ್ಕಂಥ ಮಾತು. ಸಿಂಪಲ್ ರೆಮಿಡಿ, ಸೇಫ್ ರೆಮಿಡಿ, ಎಫೆಕ್ಟಿವ್ ರೆಮಿಡಿ, ಟೈಮ್ ಟೆಸ್ಟೆಡ್ ರೆಮಿಡಿ, ಲೋ ಕಾಸ್ಟ್ ರೆಮಿಡಿ, ನೋ ಕಾಸ್ಟ್ ರೆಮಿಡಿ. ಇಷ್ಟೆಲ್ಲ ಬೆನಿಫಿಟ್ಸು ಒಂದು ಗೆರಕೆ ಹುಲ್ಲು ಕೊಡುತ್ತೀರಿ. ಇದನ್ನು ಹಾಕಿ ನೋಡಿ, ಎಂಥದ್ದೇ ತೀವ್ರವಾದಂತಹ ನಾಸಾಗತ ರಕ್ತಸ್ರಾವ ಕೂಡ 2ನೇ ಅಥವಾ 3ನೇ ಡ್ರಾಪ್ ಇನ್ಸ್ಟಿಲೇಷನ್, ಅಂದರೆ ಮ್ಯಾಕ್ಸಿಮಮ್ 4 to 6 hours. ಏನು ಸೋರ್ತಾ ಇರೋಂಥ ರಕ್ತ ಅಲ್ಲ, ನಾವು ಸೀನ್ದಾಗ ಅಥವಾ ಆವಾಗ ಒಂದು ತೊಟ್ಟು ರಕ್ತ ಬರುತ್ತಲ್ಲ, ಆ ಕಂಡೀಷನ್ ಬಗ್ಗೆ ಹೇಳ್ತಿದ್ದೀನಿ. ಇಲ್ಲ ಸರ್, ಯಾರೋ ಗುದ್ದಿದ್ರು, ಸಿಕ್ಕಾಪಟ್ಟೆ ಗೋಡೆಗೆ ಟಚ್ ಆಯಿತು, ಗಾಡಿಯಿಂದ ಬಿದ್ವಿ, ಮೂಗಲ್ಲಿ ಸಿಕ್ಕಾಪಟ್ಟೆ ರಕ್ತಸ್ರಾವ ಆಗ್ತಿದೆ, ಆವಾಗ ಗೆರಕೆ ಹುಲ್ಲಿನ ರಸ ಹಾಕ್ಬಿಟ್ರೆ ನಿಂತೋಗುತ್ತಾ? ನೋ. ಇಂಟರ್ನಲ್ ಬ್ಲೀಡಿಂಗ್ ಏನೇ ಇರ್ಬೋದು, ಆ ಹಂತದಲ್ಲಿ ತೀವ್ರ ಗತಿಯ ಪರಿಶೀಲನೆ, ಪರಿಶೋಧನೆ, ಅನಿವಾರ್ಯತೆಯಿಂದ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿ ಕರೆಕ್ಟ್ ಲೈನ್ ಆಫ್ ಟ್ರೀಟ್ಮೆಂಟು, ಕರೆಕ್ಟ್ ಡೋಸೇಜಲ್ಲಿ ತೊಗೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಇದ್ರ ಬಗ್ಗೆ ಹೆಚ್ಚಿನ ಗಮನ, ಆದ್ಯತೆಯನ್ನು ಇಟ್ಟುಕೊಳ್ಳಿ. ನೆಕ್ಸ್ಟ್ ರೆಮಿಡಿ ಏನು ಗೊತ್ತಾ? ಸಿಂಪಲ್ ಫ್ರಿಡ್ಜಲ್ಲಿರ್ತಕ್ಕಂಥ ಐಸು. ನಾವು ಸದಾಕಾಲ ಹೇಳ್ತಿರ್ತೀವಿ,
ಶೀತಲ ದ್ರವ್ಯಗಳನ್ನ ಸೇವನೆ ಮಾಡಬೇಡಿ. ಫ್ರಿಡ್ಜಲ್ಲಿರ್ತಕ್ಕಂಥ ತಂಗಳು ಪೆಟ್ಟಿಗೆ ಅದನ್ನು ತಿನ್ನಬೇಡಿ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ. ಆದರೆ ನಿಮ್ಮ ಫ್ರೀಸಲ್ಲಿರ್ತಕ್ಕಂಥ ಐಸ್ ಕ್ಯೂಬ್ಸು ಈ ನೇಸಲ್ ಬ್ಲೀಡಿಂಗನ್ನು ಬ್ಲಾಕ್ ಮಾಡ್ತಕ್ಕಂಥ ಶಕ್ತಿ ಸಮರ್ಥತೆ ಹೊಂದಿದೆ. ಆ್ಯಸ್ ಎ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ರೆಮಿಡಿ, ಬಾಹ್ಯ ಚಿಕಿತ್ಸಾ ಉಪಕ್ರಮವಾಗಿ ಹೆಚ್ಚಿನ ರೀತಿಯಲ್ಲಿ ಇದು ನಿಮಗೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ ಅಂತ. ಏನಿಲ್ಲ, ಸಿಂಪಲ್ ಒಂದು ಕರ್ಚೀಫ್ ಬಟ್ಟೆ ತೊಗೊಳ್ಳಿ, ಒಂದಿಷ್ಟು ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ, ಟೈಟಾಗಿ ಕಟ್ಟಿಬಿಡಿ, ಅದನ್ನು ಚೆನ್ನಾಗಿ ಹಾಕಿ ಪ್ಯಾಕ್ ಥರ ಮಾಡಿಬಿಡಿ. ಉಸಿರಾಡೋ ಕಷ್ಟ ಆಗಬಾರ್ದು. ಅಷ್ಟನ್ನು ಬಿಟ್ಟು ಎರಡೂ ಕಡೆ ಆ ಶೀತಲವಾದಂಥ ಐಸ್ ಕ್ಯೂಬ್ಸ್ನ ನೀವು ಪ್ಯಾಕ್ ಮಾಡಬೇಕು. ಇಷ್ಟನ್ನು ನೀವು ಮಾಡಿದ್ರೆ ಆ ಹಂತದ, ಆ ರೀತಿಯ, ಆ ಪ್ರಕಾರದ ನೋಸ್ ಬ್ಲೀಡನ್ನು ನೀವು ಹತ್ತಿಕ್ಕಲಿಕ್ಕೆ, ಯಶಸ್ವಿಯಾಗಿ ನಿಲ್ಲಿಸಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಇದೆ ಅಂತಕ್ಕಂಥ ಮಾತು. ಇನ್ಯಾಕೆ ಯೋಚನೆ ಮಾಡ್ತೀರಿ? ನೋಸ್ ಬ್ಲೀಡ್ ಇದೆಯಾ? ಆಯುರ್ವೇದ ಮತ್ತು ತನ್ನ ಮನೆಮದ್ದು ನಿಮ್ಮ ಜೊತೆಗೆ ಸದಾಕಾಲ ಸರ್ವಕಾಲ ಇದೆ ಅಂತಕ್ಕಂಥ ಮಾತು. ಯೋಚನೆ ಮಾಡಬೇಡಿ. ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ತಕ್ಕಂಥ ಶಕ್ತಿ, ತಾಕತ್ತು ಆಯುರ್ವೇದೀಯ ಮನೆಮದ್ದಿಗೆ ಇದೆ ಅಂತಕ್ಕಂಥ ಮಾತು. ಸಮಸ್ಯೆ ಪರಿಹಾರ ನಿಮಗೆ ಬೇಗ ಆಗಲಿ, ಸಮಸ್ಯೆ ಇದ್ದಲ್ಲಿ ಅಂತಕ್ಕಂಥ ಆಶಯದೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.